ಹಾಯ್ ಫ್ರೆಂಡ್ಸ್, ಅಜಯ್ ಕ್ರಿಯೇಟಿವ್ ಕ್ಲಬ್ಗೆ ಸ್ವಾಗತ. ನಾನು ನಿಮ್ಮ ಅಜಯ್ ಕುಮಾರ್. ನನ್ನ ಕಾರ್ದು ಫ್ರಂಟ್ ಟೈರ್ ಹೋಗಿತ್ತು, ಅದಕ್ಕೋಸ್ಕರ ಚೇಂಜ್ ಮಾಡ್ಸೋಣ ಅಂತ ಬಂದೆ. ಮಲ್ದಿರೋ ಸಿಂಗುತ್ತಟ್ಟೆ ಆಶೆ ಹಾಸ್ಪಿಟಲ್ ಆಪೋಸಿಟ್ ಇರೋ ಶೋರೂಮ್ ಇದು. ಇದೊಂದು 15 ವರ್ಷದಿಂದ ಇರೋ ಶೋರೂಮ್ ಇದು. ಟೈರ್ದೆಲ್ಲ ಸ್ಟಾಕ್ಸಲ್ಲೇ ಎಲ್ಲೇ ಇರುತ್ತೆ ನೋಡಿ. ಇಲ್ಲಿಗೆ ಬಂತು ಅಂದರೆ ವೆಯ್ಟ್ ಮಾಡೋ ಚಾನ್ಸಸ್ ಎಲ್ಲ ಇರೋಲ್ಲ. ಒಂದು ಅರ್ಧ ಗಂಟೆ ಅಷ್ಟು ಟೈರ್ ಚೇಂಜ್ ಮಾಡಿಕೊಂಡು ಹೋಗ್ಬೋದು ನೀವು. ಮತ್ತು ಅಲೈನ್ಮೆಂಟ್ ಕೂಡ ಫ್ರೀ ಮಾಡಿಕೊಡ್ತಾ ಇದ್ದಾರೆ ನೋಡಿ. 2 ವೀಲರ್ದು 4 ವೀಲರ್ದು ಎಲ್ಲ ಟೈರ್ಸು ರೆಡಿ ಇರುತ್ತೆ. ಮತ್ತು ಇಲ್ಲೇ ಅಲೈನ್ಮೆಂಟ್ ಕೂಡ ಇದೆ. ಇಲ್ಲೇ ಅಲೈನ್ಮೆಂಟು ಎಲ್ಲ ಮಾಡೋದು. ಬಂದು ಒಂದು 10 ನಿಮಿಷಕ್ಕೆ ಟೈರ್ ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು 10 ನಿಮಿಷ ಆಯಿತು. ಟೈರ್ ರಿಮೂವ್ ಮಾಡ್ತಾಯಿದ್ದಾರೆ. ಟೈರ್ ರಿಮೂವ್ ಮಾಡಿ ಹೋಗೋದ್ರಲ್ಲಿ ನಾನು ಎಷ್ಟೊತ್ತಾಗುತ್ತೆ. 2 ಸೈಡ್ ಫ್ರಂಟ್ 2 ಟೈರು ಇತ್ತು. ಬಟ್ ಹೆಂಗೂ ಪಂಚರ್ ಆಗ್ತಾನೆ ಇತ್ತು. ಅದಕ್ಕೆ ನೋಟು ಚೇಂಜ್ ಮಾಡ್ತಾನೆ ಅಂತ ಪ್ಲ್ಯಾನ್ ಮಾಡ್ತಾನೆ. ತುಂಬ ದಿನ ಆಯಿತು, ಯೂಸ್ ಮಾಡಲ್ಲ, ಜಾಸ್ತಿ ಯೂಸ್ ಮಾಡೋದ್ರಿಂದ ಪಂಚರ್ ಆಗಿಬಿಟ್ಟಿತ್ತು. ಹಾರ್ಡನ್ ಆಗಿಬಿಟ್ಟಿತ್ತು ಟೈರ್. ಇಷ್ಟು ವರ್ಷ ಆದಮೇಲೆ ಯೂಸ್ ಪಂಚರ್ ಆಗಿಲ್ಲ ಅಂದ್ರೂ ಹಾರ್ಡನ್ ಆಗಿಬಿಡುತ್ತೆ ಬೇಗ. ಚಿಕ್ಕಪುಟ್ಟದಕ್ಕೆಲ್ಲ ಪಂಚರ್ ಆಗಿಬಿಡುತ್ತೆ ಟೈರ್. ರಬ್ಬರ್ ಹಾರ್ಡನ್ ಆಗಿ ಫ್ರಂಟ್ 2 ಚೇಂಜ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡ್ತಾ ಇದ್ದಾರೆ ಈಗ. ಟೈರ್ ನೋಡಿ ಇಲ್ಲೇ ಇದೆ. ಯಾವ್ದು ಗೊತ್ತಾ ಇದು? ಬ್ರಿಡ್ಜ್ ಸ್ಟೋನ್, ಯಕೋಮಾ ಅರ್ತ್ 1 ಬ್ರಿಡ್ಜ್ ಸ್ಟೋನ್ ಅಲ್ಲ. ಲಾಸ್ಟ್ ಟೈಮ್ ಇದು ಬ್ರಿಡ್ಜ್ ಸ್ಟೋನು. ಇದು ಯಕೋಮಾ ಅರ್ತ್ 1 ಟೈರು 820 R16 195/55/R16 ಟೈರು. ನಾನು ಒಂದು 5-6 ಕಡೆ ವಿಚಾರಿಸಿದೆ ರೇಟು. ಇಲ್ಲಿ ನನಗೆ ಬೆಸ್ಟ್ ಪ್ರೈಸ್ ಆಯಿತು. ಮತ್ತೆ ಬಂದಿದ್ದ ತಕ್ಷಣ ಕೇಳಿಬಿಟ್ಟು ಓಕೆ ಮಾಡಿ ಫಿಟ್ ಮಾಡ್ತಾಯಿದ್ದೀನಿ. ಇದು ಫಿಟ್ಟಿಂಗ್ ಕೆಲಸ ಇರೋದು. ಮಿಷಿನಲ್ಲೇ ರಿಮೂವ್ ಮಾಡ್ತಾ ಇದ್ದಾರೆ. ಇದು ನಾರ್ಮಲ್ ಚಿಕ್ಕಪುಟ್ಟ ಗ್ಯಾರೇಜ್ಗಳಲ್ಲೆಲ್ಲ ಮಾಡಿಸ್ಬಾರ್ದು. ರಿಮ್ಮೆಲ್ಲ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ. ಅದರ ಮಿಷಿನ್ ಇದ್ದರೆ ಮಾತ್ರ ಮ್ಯಾಗ್ವಿಲ್ದು ಟೈರ್ಗಳನ್ನ ಬಿಟ್ಟಿಸ್ಬೇಕು. ಇಲ್ಲಾಂದರೆ ಅದು ಮ್ಯಾಗ್ವಿಲ್ ಸ್ಕ್ರ್ಯಾಚಸ್ ಆಗಿ ಹೋಗುತ್ತೆ. ಟ್ಯೂಬ್ಲೆಸ್ ಟೈರ್ ಇದು. ಒಂದು ಟೈರು ಸ್ವಲ್ಪ ಜಾಸ್ತಿನೇ ಹೋಗೈತೆ. ಒಂದು ಟೈರು ಅಲೈನ್ಮೆಂಟು ಲಾಸ್ಟಲ್ಲಿ ಅಲೈನ್ಮೆಂಟ್ ಕೂಡ ಮಾಡ್ತಾರೆ. ಅಲೈನ್ಮೆಂಟ್ ಹೆಂಗೆ ಅಂತ ವಿಚಾರಿಸೋಣ ಬನ್ನಿ. ನನಗೂ ಐಡಿಯಾ ಇಲ್ಲ ಅಲೈನ್ಮೆಂಟ್ ಬಗ್ಗೆ. ನೋಡಿ ಟೈರ್ ಹೊಸ ಟೈರ್ ಇದು. ಬೆಸ್ಟ್ ಪ್ರೈಸ್ಗೆ ಏನಾದ್ರು ನೀವು ಟೈರ್ ಹಾಕ್ಸ್ಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡಿ 2 ವೀಲರ್ 4 ವೀಲರ್ ಅಥವಾ ಯಾವ ಗಾಡಿಗಾದ್ರೂ ಆಗಲಿ ನೀವು ಒಂದು ಸತಿ ಇಲ್ಲಿ ಬಂದು ರೇಟ್ ವಿಚಾರಿಸಿ. ಸಿಂಗುತ್ತಟ್ಟೆ ಮಾಗಡಿ ರೋಡ್ ಆಶ್ರಯ ಹಾಸ್ಪಿಟಲ್ ಆಪೋಸಿಟ್ ಏನೋ ಇರೋದು. ಎಲ್ಲ ಒರಿಜಿನಲ್ ಟೈರ್ ಯಕೋಮ ನೋಡಿ. ಮ್ಯಾಕ್ಸಿಮಮ್ ಸ್ಟಿಕ್ಕರ್ ಇರೋದು ಟೈರ್. ನೀವು ಇಲ್ಲಿ ಬಂದು ಒಂದು ಸತಿ ರೇಟ್ ವಿಚಾರಿಸಿ, ಕಂಪ್ಯಾರಿಸನ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಎಲ್ಲ ಹಾಕ್ಸ್ಬೇಕು ಅಂದ್ಬಿಟ್ಟು. 100% ಎಲ್ಲೇ ಹಾಕ್ಸ್ಕೊತಾರೆ. ಹಿಂಗೆ ರೇಟ್ ಬೆಸ್ಟ್ ಇದೆಯಲ್ಲ. ಈಗ ನೆಕ್ಸ್ಟು ವೀಲ್ ಬ್ಯಾಲೆನ್ಸಿಂಗಿಗೆ ಒಬ್ಬರು ವೀಲ್ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದಾರೆ. ಒಬ್ಬರು ಇನ್ನೂ ಟೈರ್ ಫಿಟ್ ಮಾಡ್ತಾ ಇದ್ದಾರೆ. ಬ್ಯಾಲೆನ್ಸಿಂಗ್ ಇದು ವೀಲ್ ಬ್ಯಾಲೆನ್ಸಿಂಗ್ ಏನಂತ ನನಗೆ ಐಡಿಯಾ ಇರಲಿಲ್ಲ. ಅದಾದಮೇಲೆ ಕೇಳಿದ್ದು ನಾನು. ಅವರು ಇದು ಮಾಡಿದ್ಮೇಲೆ ಹೇಳೋದು ಅಷ್ಟೇ. ಕೆಲಸ ಬೇಗನೆ ಆಗ್ತಾಯಿದೆ. ಏನು ಲೇಟ್ ಅಂತೇನಿಲ್ಲ. ಸ್ವಲ್ಪ ಆಗ್ತಾಯಿದೆ ಕೆಲಸಗಳು. ಈಗ ರೆಡಿ ಆಯಿತು. ಮತ್ತು ವೀಲ್ ಬ್ಯಾಲೆನ್ಸಿಂಗಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಯಾವ ಸೈಡು ಎಷ್ಟು ವೆಯ್ಟ್ ಹಾಕಬೇಕು ಅಂತ. ಟೈರ್ ಹಾಕ್ಸೋದು ಇಂಪಾರ್ಟೆಂಟ್ ಅಲ್ಲ. ಟೈರ್ ಹಾಕ್ಸಿದ ಮೇಲೆ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಮಾಡಿದ್ರೆ ಮಾತ್ರ ಟೈರ್ ಹಾಕಿದ್ದಕ್ಕೂ ಒಂದು ನಿಮಗೆ ಫೀಲ್ ಸಿಗುತ್ತೆ. ಇಲ್ಲಾಂದರೆ ಟೈರ್ ಹಾಕ್ಸಿದ್ದು ನಿಮಗೆ ಬೇಗ ಲೈಫ್ ಹೋಗ್ಬಿಡುತ್ತೆ ಟೈರ್ದು. ಸ್ವಲ್ಪ ಅಲೈನ್ಮೆಂಟ್ ಪ್ರಾಬ್ಲಮ್ ಇತ್ತು ಅಂದರೆ ಒಂದು ಸೈಡು ಫ್ಲ್ಯಾಟ್ ಆಗೋಗುತ್ತೆ, ಇನ್ನೊಂದು ಸೈಡು ಚೆನ್ನಾಗಿರುತ್ತೆ. ಆಮೇಲೆ ಏನು ಯೂಸ್ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ. ಗಾಡಿ ಎಳಿತಾ ಇರುತ್ತೆ ಜಾಸ್ತಿ. ಆಮೇಲೆ ಬ್ಯಾಲೆನ್ಸಿಂಗು ಪ್ರಾಬ್ಲಮ್ ಬರುತ್ತೆ. ಬ್ಯಾಲೆನ್ಸಿಂಗು ಮತ್ತು ಅಲೈನ್ಮೆಂಟ್ ಎರಡೂ ಮಾಡಿಸ್ಬೇಕು. ಟೈರು 5,000ಕ್ಕೇನೋ ಒಂದು ಸತಿ ಮಾಡಬೇಕು ಅಂತ ಹೇಳ್ತಾಯಿದ್ರು ಅವರು. ನನಗೆ ಗೊತ್ತಿರೋಂಗೆ ಅಪೋಲೋ, ಬ್ರಿಡ್ಜ್ ಸ್ಟೋನು ಮತ್ತು ಯಕೋಮಾ, MRF ಇದೆಲ್ಲ ಟಾಪು ಕಂಪ್ನಿ ಇರ್ತದೆ. ಇದು ಬಿಟ್ಟು ಇನ್ನೂ ಯಾವ್ಯಾವ ಕಂಪ್ನಿಗಳು ಇರುತ್ತೆ ಅಷ್ಟು ಐಡಿಯಾ ಇಲ್ಲ. ಓಕೆ ನೋಡಿ, ಅದು ಮರ್ಸ್ಬಿಟ್ಟು ಅದು ಬ್ಯಾಲೆನ್ಸಿಂಗ್ಗೆ ಸ್ಟಿಕ್ಕರ್ ಟೈಪ್ ಏನೋ ಅಂಟಿಸ್ತಾ ಇದ್ದಾರೆ ಮೆಟಲ್ದು. ಅದು ಬ್ಯಾಲೆನ್ಸಿಂಗು.
ಟೈರ್ದಿಂದ ಕೆಲಸಕ್ಕಿಂತ ಬ್ಯಾಲೆನ್ಸಿಂಗು ಅಲೈನ್ಮೆಂಟಿಗೆ ಕೆಲಸ. ಬ್ಯಾಲೆನ್ಸಿಂಗು ಅಲೈನ್ಮೆಂಟ್ ಅಂದ್ರೆ ಏನು, ಅಲೈನ್ಮೆಂಟ್ ಹೆಂಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಟೈರೆಲ್ಲ ಫಿಟ್ ಮಾಡಿದ್ಮೇಲೆ ಅಲೈನ್ಮೆಂಟ್ ತೊಗೊಂಡೋಗ್ತಾರಲ್ಲ ಅವಾಗ ಅವ್ರನ್ನ ಕೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಅಲೈನ್ಮೆಂಟ್ ಅಂದರೆ ಹೆಂಗೆ ಯೂಸ್ ಆಗುತ್ತೆ, ಯಾವಾಗ ಮಾಡಿಸ್ಬೇಕು ಪರ್ಫೆಕ್ಟಾಗಿ. ಇದು ಮುಗಿಲಿ ಫಸ್ಟ್. ಅವರು ಬ್ಯಾಲೆನ್ಸಿಂಗ್ ಮಾಡ್ತಾಯಿದ್ದಾರೆ, ಇದಾದ್ಮೇಲೆ ತಿಳಿಸ್ಕೊಡ್ತೀನಿ. ಈ ಕಬ್ಬಣ ಹಾಕಿದ್ದಿಂದ ಬರಲ್ವಾ? ಏನು ಅಷ್ಟೇನಾ? ಈಗ ಟೈರ್ ಫಿಟ್ಟಿಂಗು ಮತ್ತು ಬ್ಯಾಲೆನ್ಸಿಂಗ್ ಎರಡೂ ಮುಗಿದಿದೆ. ಈಗ ನೆಕ್ಸ್ಟು ಅಲೈನ್ಮೆಂಟು ನೋಡಿ, ಹೊಸ ಟೈರ್ ಹಿಂಗೆ ಕಾಣ್ತಾ ಇದೆ. ಎಲ್ಲ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಈಗ ಆಯಿತು, ಇನ್ನೊಂದು 5-6 ನಿಮಿಷದಲ್ಲಿ. ಅದಾದಮೇಲೆ ನೆಕ್ಸ್ಟ್ ಅಲೈನ್ಮೆಂಟ್ ಮಾಡಬೇಕು. ಅಲೈನ್ಮೆಂಟ್ ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಹೋಗಿ ಏನಾದ್ರು ಕೇಳೋಕ್ಕಾಗುತ್ತಾ ನೋಡೋಣ. ಚೇಂಜ್ ಆಗಿದೆ. ಫ್ರಂಟ್ 2 ಟೈರು. ಫ್ರಂಟು ಅಲೈನ್ಮೆಂಟ್ ಮಾಡ್ತಾನೆ ಟೈರು ಫ್ಲ್ಯಾಟ್ ಆಗೋಗಿತ್ತು. ಒಂದು ಸೈಡ್ ಫ್ಲ್ಯಾಟ್ ಆಗಿತ್ತು, ಒಂದು ಸೈಡು ಚೆನ್ನಾಗಿತ್ತು. ಆ ಥರ ಆಗೋಗಿತ್ತು. ಅಲೈನ್ಮೆಂಟು ನೀವು ಒಂದು 5,000ಕ್ಕೆ ಒಂದು ಸತಿ ಮಾಡಿಸ್ಬೇಕಾಗುತ್ತೆ. ಈಗ ಅಲೈನ್ಮೆಂಟ್ ಯಾವುದು ತಂದಿಸ್ತಾ ಇದೆ ನೋಡಿ. ಇಲ್ಲಿ ಅಲೈನ್ಮೆಂಟ್ ಮಾಡೋದು. ಅಲೈನ್ಮೆಂಟ್ ಅಂದರೆ ಏನು ಅಂತಲೂ ನನಗೇನು ಗೊತ್ತಿಲ್ಲ. ಗಾಡಿ ಲೆಫ್ಟ್ ರೈಟ್ ಹಾಂ, ಒಂದೇ ಸೈಡ್ ಹೇಗಿರುತ್ತೆ ಅದು. ಇದೇ ಸಿಸ್ಟಮಲ್ಲೇ ಅಲೈನ್ಮೆಂಟ್ ಕರೆಕ್ಟಾಗಿದೆಯಾ ಸೆಟ್ಟಿಂಗ್ಸ್ ಎಲ್ಲ ಚೆಕ್ ಮಾಡೋದು. ಅಲೈನ್ಮೆಂಟ್ ಕಂಟ್ರೋಲಿಂಗ್ ವೆಹಿಕಲ್ ಸಾಫ್ಟ್ವೇರ್. ಈಗ ಸೆಟ್ ಮಾಡ್ತಾ ಇದ್ದಾರೆ, ಅದು ರಿಮೂವ್ ಮಾಡ್ತಾ ಇದ್ದಾರೆ ನೋಡಿ. ಮುಂದೆ ಸ್ಟ್ಯಾಂಪ್ ಟೈಪು. ರಾಡ್ ತೆಗೆದ್ರು, ಲಾಕಿಂಗ್ ತೆಗೆದ್ರು. ಈಗ ಸ್ಟಾರ್ಟ್ ಆಗೋದು. ಸ್ಟಾಪ್ ಇದೆ. ಈಗ ಸ್ಟೇರಿಂಗ್ ಹತ್ರ ಏನೋ ಒಂದು ಲಾಕಿಂಗ್ ಮಾಡ್ತಾರೆ ಮಿಷಿನು. ಗಾಡಿ ಕೂತ್ಕೊಂಡಿದ್ದಾರೆ. ಪ್ರೋಸೆಸ್ ಇದೆ. ಬಟ್ ಗಾಡಿ ಲೆಫ್ಟ್ ಟು ರೈಟ್ಗೆ ಎಳಿಬಾರ್ದು ಅಂತ ಮೈನ್ ಅಲೈನ್ಮೆಂಟ್ ಅಂದರೆ. ಈಗ ಗಾಡಿ ಸ್ಟ್ರೈಟ್ ರೋಡಲ್ಲಿ ಬಿಟ್ಟರೆ ಲೆಫ್ಟ್ಗೆ ಅಥವಾ ರೈಟ್ಗೆ ಗಾಡಿ ಮೂವ್ ಆಗಬಾರ್ದು. ಸ್ಟೇರಿಂಗ್ ಸ್ವಲ್ಪ ಲೆಕ್ಕದಲ್ಲಿ ಸ್ವಲ್ಪ ಕ್ರಾಸ್ ಇತ್ತು ಅಂದರೆ ಗಾಡಿ ಹೆಂಗೆ ಲೆಫ್ಟ್ಗೆ ಎಳಿತಾ ಇರ್ತೈತೆ. ಅವಾಗ ಏನಾಗುತ್ತೆ, ಟೈರು ಒಂದು ಸೈಡ್ಗೆ ಫ್ಲ್ಯಾಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅಲೈನ್ಮೆಂಟ್ ಮಾಡ್ತಾರೆ. 5,000ಕ್ಕೆ ಒಂದ್ಸತಿ ಅಲೈನ್ಮೆಂಟ್ ಮಾಡಿಸ್ಬೇಕು. ಈ ಪ್ರೋಸೆಸ್ ನೋಡಿ ಹೆಂಗೆ ಆಗುತ್ತೆ, ಹೆಂಗೆ ಮಾಡ್ತಾರೆ ಅಂತ. ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಯಾವ ಸೈಡು ಜಾಸ್ತಿ ಕ್ರಾಸ್ ಇದೆ, ರೈಟ್ ಸೈಡ್ ಇದೆಯಾ ಲೆಫ್ಟ್ ಸೈಡ್ ಇದೆಯಾ ಅಂತ ಗೊತ್ತಾಗುತ್ತೆ. ಫ್ರಂಟ್ 2 ವೀಲ್ಗೆ ಅಲೈನ್ಮೆಂಟ್ ಮಾಡ್ತಾರೆ. ಫ್ರಂಟ್ 2 ವೀಲ್ಗೆ ಅಲೈನ್ಮೆಂಟ್ ಮಾಡಿ ಅದನ್ನು ಕರೆಕ್ಟಾಗಿ ಎಡ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಲೆಫ್ಟ್ಗೆ ರೈಟ್ಗೆ ಎಳೆಯಲ್ಲ. ಟೈರ್ ಲೈಫ್ ಜಾಸ್ತಿ ಬರುತ್ತೆ. ಏನಾದರೂ ವೆಹಿಕಲ್ ಟೈರು ಬೆಸ್ಟ್ ರೇಟಲ್ಲಿ, ಕಮ್ಮಿ ರೇಟಲ್ಲಿ ಮಾಗಡಿ ರೋಡು ಅಥವಾ ಸಮುದ್ರಕಟ್ಟೆ, ನಾಗರಬಾವಿ ಈ ಸರೌಂಡಿಂಗಲ್ಲಿ ಇತ್ತು ಅಂದರೆ ರೇಟ್ ಬಗ್ಗೆ ಏನು ಜಾಸ್ತಿ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿಗೆ ಬನ್ನಿ, ಬೆಸ್ಟ್ ಪ್ರೈಸು. ನಾನು ಆಗಲೇ ತುಂಬ 5-6 ಕಡೆ ವಿಚಾರಿಸಿ, ನಾಗರಬಾವಿ ಎಲ್ಲ ಕಡೆಯೂ ವಿಚಾರಿಸ್ಬಿಟ್ಟು ಇಲ್ಲಿಗೆ ಒಂದು ಫೈನಲ್ ಮಾಡಿರೋದು. ನಾನು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇನಾದ್ರು ಬಂದು ಟೈರ್ ಚೇಂಜ್ ಮಾಡಿಸ್ಬೇಕು ಆರಾಮಾಗಿ ಚೇಂಜ್ ಮಾಡಿಸ್ಕೊಳ್ಳಿ. ರೇಟ್ ಬಗ್ಗೆ ಜಾಸ್ತಿ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಬೆಸ್ಟ್ ಪ್ರೈಸು. ಡಿಸ್ಕೌಂಟ್ಗಿಂತ ಮೇಯ್ನ್ ಎಲ್ಲ ಕಡೆಗಿಂತ ಕಮ್ಮಿ ಕಾಂಪಿಟೇಟಿವ್ ಪ್ರೈಸ್. ಇಲ್ಲಿ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್. 2 ವೀಲರು, 4 ವೀಲರ್ದು ಮತ್ತು ಟ್ರಕ್ಗಳದ್ದು, ದೊಡ್ಡ ಹೆವಿ ವೆಹಿಕಲ್ಸ್ದು ಯಾವುದಿದ್ರು ಟೈರ್ ಹಾಕೊಡ್ತಾರೆ ಇಲ್ಲಿ. ಬನ್ನಿ, ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಎಲ್ಲ ಇದೆ ಇಲ್ಲಿ. ಮೇಲೆ ರೀಡಿಂಗ್ಸ್ ನೋಡಿಕೊಂಡು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ.
ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಪ್ಲಸ್ ಇದೆ ಮೈನಸ್ ಇದೆ ಅಂತ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಬಿಲ್ ರೆಡಿ ಆಗಿದೆ. ಟೋಟಲ್ 2 ಟೈರ್ಗೆ 15,800 ಇನ್ಕ್ಲೂಡಿಂಗ್ ಟ್ಯಾಕ್ಸ್. ರೆಡಿ ಆಯಿತು, ಫೈನಲ್ ಅಷ್ಟೇ ನಿಂತಿದೆ ಗಾಡಿ. ಟೈರ್ ಚೇಂಜ್ ಮಾಡಿಸಿದ್ರೆ ನಿಮಗೇನು ಡ್ರೈವಿಂಗಲ್ಲಿ ಡಿಫ್ರೆನ್ಸ್ ಬರೋಲ್ಲ. ಹೈವೇಗೆ ಹೋದರೆ ನಿಮಗೆ ಗ್ರಿಪ್ ಚೆನ್ನಾಗಿರುತ್ತೆ ಮತ್ತು ಬೇಗ ಪಂಚರ್ ಆಗೋಲ್ಲ. ಚಿಕ್ಕ ಪುಟ್ಟ ಗುಂಡಿಗಳಿಗೆಲ್ಲ ಕಲ್ಲುಗಳು ಕೊಡಿದ್ರೆ ಪಂಚರ್ ಆಗೋಲ್ಲ. ಬಿಟ್ಟರೆ ಸ್ಮೂತ್ನೆಸ್ಸಲ್ಲಿ ಏನು ಡಿಫ್ರೆನ್ಸ್ ಬರೋಲ್ಲ. ಈಗಂತೂ ಸ್ಟಾರ್ಟಿಂಗ್ ಏರ್ ಜಾಸ್ತಿ ಇಕ್ಕಿದ್ದಾರೆ, ಸ್ವಲ್ಪ ಹಾರ್ಡ್ ಫೀಲ್ ಆಗ್ತಾಯಿದೆ. ನೆಕ್ಸ್ಟು ನಿಮಗೆ ಗೊತ್ತಾಗುತ್ತೆ.